ಸಭಾಪತಿ ಚುನಾವಣೆಯ ಬಳಿಕ ಉಪಸಭಾಪತಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ನಾಳೆಯೇ ಈ ಚುನಾವಣೆ ನಡೆಯುತ್ತಾ ಇದ್ದು, ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಲಿದ್ದಾರೆ ಎನ್ನುವಂತ ಕುತೂಹಲ ಮೂಡಿದೆ. ಈಗಾಗಲೇ ಉಮಾಶ್ರೀ ಹೆಸರು ಹೈಕಮಾಂಡ್ ಅಂತಿಮ ಮಾಡಿದೆ. ಆದರೂ ಕೂಡ ಇಲ್ಲೊಂದು ಟ್ವಿಸ್ಟ್ ಇದೆ. ಉಪಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ. ಅವಿರೋಧ ಆಯ್ಕೆನಾ, ಮೈತ್ರಿ ಅಭ್ಯರ್ಥಿ ಹಾಕುತ್ತಾ? ಈಗಾಗಲೇ ವಿಧಾನ ಪರಿಷತ್ಗೆ ನೂತನ ಸಭಾಪತಿ ಆಯ್ಕೆಯಾಗಿದೆ. ಅವಿರೋಧವಾಗಿ ಸಲೀಂ ಅಹಮದ್ ಆಯ್ಕೆಯಾಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಪಿಎಚ್ ಪೂಜಾರನ್ನ ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣೆ ನಡೆದಿತ್ತು. ಹೀಗಾಗಿ ಉಪಸಭಾಪತಿ ಸ್ಥಾನಕ್ಕೆ ಕೂಡ ಮೈತ್ರಿ ಪಕ್ಷಗಳು ಅಭ್ಯರ್ಥಿ ಹಾಕುತ್ತಾ ಎಂಬ ಪ್ರಶ್ನೆ ಕೂಡ ಇದ್ದಿದೆ. ಈ ಬಗ್ಗೆ ಸದನ ಆರಂಭವಾಗುವುದರೊಳಗೆ ಫೈನಲ್ ಆಗಲಿದೆ. ಇನ್ನು ಕಾಂಗ್ರೆಸ್ನಿಂದ ಈಗಾಗಲೇ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಉಮಾಶ್ರೀ ಹೆಸರು ಘೋಷಣೆಯಾಗಿದೆ. ಆದರೆ ಮಹಿಳಾ ಕೋಟಾದ ಸಚಿವ ಸ್ಥಾನ ಹಂಚಿಕೆ ಕೂಡ ಬಾಕಿ ಇದೆ. ಮಂತ್ರಿಗಿರಿ ರೇಸ್ನಲ್ಲಿ ಉಮಾಶ್ರೀ ಹೆಸರು ಕೂಡ ಇದೆ. ಹೀಗಾಗಿ ಉಮಾಶ್ರೀ ಅವರ ಹೆಸರೇ ಅಂತಿಮವಾಗುತ್ತಾ ಅಥವಾ ಕೊನೆಯ ಕ್ಷಣದಲ್ಲಿ ಉಪಸಭಾಪತಿ ಹೆಸರು ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಅಂದಹಾಗೆ ಇಲ್ಲಿಯವರೆಗೆ ಉಮಾಶ್ರೀ ಅವರ ಹೆಸರೇ ಫೈನಲ್ ಎಂಬ ಮಾಹಿತಿ ಇದೆ. ಆದರೆ ಅಸಮಾಧಾನಗೊಂಡಿರುವಂತಹ ಸಿದ್ದರಾಮಯ್ಯ ಮನವೊಲಿಸುವ ಕಾರಣ ಮಹಿಳಾ ಕೋಟಾ ಸಚಿವರ ಆಯ್ಕೆ ಬಾಕಿ ಇದೆ. ಆದ್ದರಿಂದ ಸಿದ್ದರಾಮಯ್ಯ ಸೂಚಿಸಿದ ಮಹಿಳಾ ಶಾಸಕಿ ಸಚಿವರಾಗಲಿದ್ದಾರೆ. ಇದರಿಂದಾಗಿ ಉಪಸಭಾಪತಿ ಅಭ್ಯರ್ಥಿ ಕೂಡ ಬದಲಾವಣೆಯಾಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಇನ್ನು ಅಂತಿಮವಾಗಿ ಉಪಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿ ಕಣಕ್ಕಿಳಿಸಲು ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ಅವಕಾಶವಿದೆ. ಈ ವೇಳೆಯ ಒಳಗಾಗಿ ಆಡಳಿತ ಪಕ್ಷದಿಂದ ಯಾರು ಅಭ್ಯರ್ಥಿ, ಮೈತ್ರಿಯಿಂದ ಯಾರು ಅಭ್ಯರ್ಥಿ ಎಂಬ ಸ್ಪಷ್ಟತೆ ಸಿಗಲಿದೆ. ಸಭಾಪತಿ ಚುನಾವಣೆಯ ಬಳಿಕ ಉಪಸಭಾಪತಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ನಾಳೆಯೇ ಈ ಚುನಾವಣೆ ನಡೆಯುತ್ತಾ ಇದ್ದು, ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಲಿದ್ದಾರೆ ಎನ್ನುವಂತ ಕುತೂಹಲ ಮೂಡಿದೆ. ಈಗಾಗಲೇ ಉಮಾಶ್ರೀ ಹೆಸರು ಹೈಕಮಾಂಡ್ ಅಂತಿಮ ಮಾಡಿದೆ. ಆದರೂ ಕೂಡ ಇಲ್ಲೊಂದು ಟ್ವಿಸ್ಟ್ ಇದೆ. ಉಪಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ. ಅವಿರೋಧ ಆಯ್ಕೆನಾ, ಮೈತ್ರಿ ಅಭ್ಯರ್ಥಿ ಹಾಕುತ್ತಾ? ಈಗಾಗಲೇ ವಿಧಾನ ಪರಿಷತ್ಗೆ ನೂತನ ಸಭಾಪತಿ ಆಯ್ಕೆಯಾಗಿದೆ. ಅವಿರೋಧವಾಗಿ ಸಲೀಂ ಅಹಮದ್ ಆಯ್ಕೆಯಾಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಪಿಎಚ್ ಪೂಜಾರನ್ನ ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣೆ ನಡೆದಿತ್ತು. ಹೀಗಾಗಿ ಉಪಸಭಾಪತಿ ಸ್ಥಾನಕ್ಕೆ ಕೂಡ ಮೈತ್ರಿ ಪಕ್ಷಗಳು ಅಭ್ಯರ್ಥಿ ಹಾಕುತ್ತಾ ಎಂಬ ಪ್ರಶ್ನೆ ಕೂಡ ಇದ್ದಿದೆ. ಈ ಬಗ್ಗೆ ಸದನ ಆರಂಭವಾಗುವುದರೊಳಗೆ ಫೈನಲ್ ಆಗಲಿದೆ. ಇನ್ನು ಕಾಂಗ್ರೆಸ್ನಿಂದ ಈಗಾಗಲೇ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಉಮಾಶ್ರೀ ಹೆಸರು ಘೋಷಣೆಯಾಗಿದೆ. ಆದರೆ ಮಹಿಳಾ ಕೋಟಾದ ಸಚಿವ ಸ್ಥಾನ ಹಂಚಿಕೆ ಕೂಡ ಬಾಕಿ ಇದೆ. ಮಂತ್ರಿಗಿರಿ ರೇಸ್ನಲ್ಲಿ ಉಮಾಶ್ರೀ ಹೆಸರು ಕೂಡ ಇದೆ. ಹೀಗಾಗಿ ಉಮಾಶ್ರೀ ಅವರ ಹೆಸರೇ ಅಂತಿಮವಾಗುತ್ತಾ ಅಥವಾ ಕೊನೆಯ ಕ್ಷಣದಲ್ಲಿ ಉಪಸಭಾಪತಿ ಹೆಸರು ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಅಂದಹಾಗೆ ಇಲ್ಲಿಯವರೆಗೆ ಉಮಾಶ್ರೀ ಅವರ ಹೆಸರೇ ಫೈನಲ್ ಎಂಬ ಮಾಹಿತಿ ಇದೆ. ಆದರೆ ಅಸಮಾಧಾನಗೊಂಡಿರುವಂತಹ ಸಿದ್ದರಾಮಯ್ಯ ಮನವೊಲಿಸುವ ಕಾರಣ ಮಹಿಳಾ ಕೋಟಾ ಸಚಿವರ ಆಯ್ಕೆ ಬಾಕಿ ಇದೆ. ಆದ್ದರಿಂದ ಸಿದ್ದರಾಮಯ್ಯ ಸೂಚಿಸಿದ ಮಹಿಳಾ ಶಾಸಕಿ ಸಚಿವರಾಗಲಿದ್ದಾರೆ. ಇದರಿಂದಾಗಿ ಉಪಸಭಾಪತಿ ಅಭ್ಯರ್ಥಿ ಕೂಡ ಬದಲಾವಣೆಯಾಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಇನ್ನು ಅಂತಿಮವಾಗಿ ಉಪಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿ ಕಣಕ್ಕಿಳಿಸಲು ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ಅವಕಾಶವಿದೆ. ಈ ವೇಳೆಯ ಒಳಗಾಗಿ ಆಡಳಿತ ಪಕ್ಷದಿಂದ ಯಾರು ಅಭ್ಯರ್ಥಿ, ಮೈತ್ರಿಯಿಂದ ಯಾರು ಅಭ್ಯರ್ಥಿ ಎಂಬ ಸ್ಪಷ್ಟತೆ ಸಿಗಲಿದೆ.